ಪರಪ್ಪನ ಅಗ್ರಹಾರದ ಈ ಕಳ್ಳಾಟವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಇದೀಗ ಅಧಿಕಾರಿಗಳು ಇದು ಹಳೆ ವಿಡಿಯೋ ಅಂತ ಹೇಳಿ ನುಣುಚಿಕೊಳ್ಳೋ ಅಂತ ಯತ್ನವನ್ನ ಮಾಡಿದ್ರ. ಯಾಕಂತಂದ್ರೆ ಇದು ಹಳೆ ವಿಡಿಯೋ ಆದ್ರೆ ನವೆಂಬರ್ 2025 ನವೆಂಬರ್ 6, 2025 ದಿನಪತ್ರಿಕೆ ಅಲ್ಲಿದೆ. ಅದೇ ರೀತಿನಲ್ಲಿ ಅಲ್ಲಿನ ಕ್ಯಾಲೆಂಡರ್ ಮೇಲೆ 2025 ಅಂತ ನಮೂದಾಗಿದೆ. 2025 ಕ್ಯಾಲೆಂಡರ್ ಗೋಡೆ ಮೇಲೆ ರಾರಾಜಿಸ್ತಾ ಇದೆ. ಇನ್ನೇನ್ ಬೇಕು ನಿಮಗೆ? ಇದೇ ವರ್ಷ ನವೆಂಬರ್ ಅಲ್ಲಿ ಈಗ ಪ್ರಸಕ್ತ ನಡೀತಾ ಇರುವಂತ ಸ್ಥಿತಿ ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಇನ್ನೇನ್ ಬೇಕು? ಈ ಒಂದು ವಿಚಾರದಿಂದ ನುಣುಚಿಕೊಳ್ಳುವಂತ ಯತ್ನ ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿರೋ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ನೋನೋ ಹಿಂಗಾಗ್ಬಾರ್ದು ಅಂತ ಒಂದು ಆರಾಮದಾಯಕ ಶೈಲಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇರೋದನ್ನ ನೋಡಿದ್ರೆ ನೋಡಿ, ದೃಶ್ಯಗಳು ನೋಡಿ, ಇದನ್ನ ಝೂಮ್ ಇನ್ ಮಾಡಿ ನೋಡಿ, ಇದರಲ್ಲಿ ಏನಿದೆ ಡೀಟೇಲ್ಸ್. 2025 ದಿನಾಂಕ. ಹಾಗೇನೆ ಅಲ್ಲಿ ಟೇಬಲ್ ಮೇಲೆ ದಿನಪತ್ರಿಕೆ ಕಾಣುತ್ತೆ, ಇದು ಗೋಡೆ ಮೇಲೆ ಇರ್ತಕ್ಕಂಥ ಕ್ಯಾಲೆಂಡರ್ ಕಾಣುತ್ತೆ. ದಿನಪತ್ರಿಕೆ ನೋಡಿ, ಟೈಮ್ಸ್ ಆಫ್ ಇಂಡಿಯಾ ಮೇಲಿರೋ ಡೇಟ್ ನೋಡಿ, ಏನ್ ಡೇಟ್ ಅದು ಅಂತ. ನವೆಂಬರ್ 6, 2025 ಅಂದ್ರೆ ಯಾವಾಗ ನಡೆದಿರೋದು ಇವೆಲ್ಲ? ಯಾವಾಗಿನ ವಿಡಿಯೋ ಇದು? ಈಗ ಪ್ರಸಕ್ತ ಸೆಂಟ್ರಲ್ ಜೈಲ್ನಲ್ಲಿ ಈ ಪರಿಸ್ಥಿತಿ ಇದೆ. ಪಾರ್ಟಿ ಮಾಡ್ತಾರೆ, ಡ್ರಮ್ಸ್ ಬಡ್ಕೊಂಡು ಪಾರ್ಟಿ ಮಾಡ್ತಾರೆ, ಫೋನ್ ಬಳಸ್ತಾರೆ, ಮತ್ತು ಬೇಕಾದ್ದೆಲ್ಲ ಸಿಗುತ್ತೆ ಅನ್ನೋ ಪರಿಸ್ಥಿತಿ ಇದೆಯಾ? ಸೆಲ್ನಲ್ಲಿ ಟಿವಿ ಇರ್ತಕ್ಕಂಥದ್ದು, ಯಾವ ಸೆಲ್ನಲ್ಲಿ ಈ ದಿನಪತ್ರಿಕೆ ಇದೆಯಲ್ಲ ಅಲ್ಲಿ ಟಿವಿ ಇರುವಂಥದ್ದು, ಅಥವಾ ಯಾವ ಸೆಲ್ನಲ್ಲಿ ಈ ಕ್ಯಾಲೆಂಡರ್ ಇದೆಯಲ್ಲ ಅಲ್ಲಿ ಟಿವಿ ಇರ್ತಕ್ಕಂಥದ್ದು. ಉಮೇಶ್ ರೆಡ್ಡಿ ಸೆಲ್ನಲ್ಲಿ ಟಿವಿ ಇದೆ, ಈ ತರುಣ್ ಸೆಲ್ನಲ್ಲಿ ಟಿವಿ ಇದೆ. ಯಾಕೆ ಬೇಕು ಅವ್ರಗಳಿಗೆ ಟಿವಿ? ಮೊಬೈಲ್ ಯಾಕೆ ಬೇಕು? ಅದನ್ನ ಕೈದಿಗಳು ಅಂತಾರ ಅವ್ರನ್ನ. ಯಾರ್ಯಾರಿಗೆ ಕನೆಕ್ಟೆಡ್ ಇರ್ತಾರ ಅವರು, ಏನೇನು ಕೃತ್ಯಗಳನ್ನ ಮಾಡ್ತಾರೆ? ಪರಪ್ಪನ ಅಗ್ರಹಾರದ ಈ ಕಳ್ಳಾಟವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಇದೀಗ ಅಧಿಕಾರಿಗಳು ಇದು ಹಳೆ ವಿಡಿಯೋ ಅಂತ ಹೇಳಿ ನುಣುಚಿಕೊಳ್ಳೋ ಅಂತ ಯತ್ನವನ್ನ ಮಾಡಿದ್ರ. ಯಾಕಂತಂದ್ರೆ ಇದು ಹಳೆ ವಿಡಿಯೋ ಆದ್ರೆ ನವೆಂಬರ್ 2025 ನವೆಂಬರ್ 6, 2025 ದಿನಪತ್ರಿಕೆ ಅಲ್ಲಿದೆ. ಅದೇ ರೀತಿನಲ್ಲಿ ಅಲ್ಲಿನ ಕ್ಯಾಲೆಂಡರ್ ಮೇಲೆ 2025 ಅಂತ ನಮೂದಾಗಿದೆ. 2025 ಕ್ಯಾಲೆಂಡರ್ ಗೋಡೆ ಮೇಲೆ ರಾರಾಜಿಸ್ತಾ ಇದೆ. ಇನ್ನೇನ್ ಬೇಕು ನಿಮಗೆ? ಇದೇ ವರ್ಷ ನವೆಂಬರ್ ಅಲ್ಲಿ ಈಗ ಪ್ರಸಕ್ತ ನಡೀತಾ ಇರುವಂತ ಸ್ಥಿತಿ ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಇನ್ನೇನ್ ಬೇಕು? ಈ ಒಂದು ವಿಚಾರದಿಂದ ನುಣುಚಿಕೊಳ್ಳುವಂತ ಯತ್ನ ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿರೋ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ನೋನೋ ಹಿಂಗಾಗ್ಬಾರ್ದು ಅಂತ ಒಂದು ಆರಾಮದಾಯಕ ಶೈಲಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇರೋದನ್ನ ನೋಡಿದ್ರೆ ನೋಡಿ, ದೃಶ್ಯಗಳು ನೋಡಿ, ಇದನ್ನ ಝೂಮ್ ಇನ್ ಮಾಡಿ ನೋಡಿ, ಇದರಲ್ಲಿ ಏನಿದೆ ಡೀಟೇಲ್ಸ್. 2025 ದಿನಾಂಕ. ಹಾಗೇನೆ ಅಲ್ಲಿ ಟೇಬಲ್ ಮೇಲೆ ದಿನಪತ್ರಿಕೆ ಕಾಣುತ್ತೆ, ಇದು ಗೋಡೆ ಮೇಲೆ ಇರ್ತಕ್ಕಂಥ ಕ್ಯಾಲೆಂಡರ್ ಕಾಣುತ್ತೆ. ದಿನಪತ್ರಿಕೆ ನೋಡಿ, ಟೈಮ್ಸ್ ಆಫ್ ಇಂಡಿಯಾ ಮೇಲಿರೋ ಡೇಟ್ ನೋಡಿ, ಏನ್ ಡೇಟ್ ಅದು ಅಂತ. ನವೆಂಬರ್ 6, 2025 ಅಂದ್ರೆ ಯಾವಾಗ ನಡೆದಿರೋದು ಇವೆಲ್ಲ? ಯಾವಾಗಿನ ವಿಡಿಯೋ ಇದು? ಈಗ ಪ್ರಸಕ್ತ ಸೆಂಟ್ರಲ್ ಜೈಲ್ನಲ್ಲಿ ಈ ಪರಿಸ್ಥಿತಿ ಇದೆ. ಪಾರ್ಟಿ ಮಾಡ್ತಾರೆ, ಡ್ರಮ್ಸ್ ಬಡ್ಕೊಂಡು ಪಾರ್ಟಿ ಮಾಡ್ತಾರೆ, ಫೋನ್ ಬಳಸ್ತಾರೆ, ಮತ್ತು ಬೇಕಾದ್ದೆಲ್ಲ ಸಿಗುತ್ತೆ ಅನ್ನೋ ಪರಿಸ್ಥಿತಿ ಇದೆಯಾ? ಸೆಲ್ನಲ್ಲಿ ಟಿವಿ ಇರ್ತಕ್ಕಂಥದ್ದು, ಯಾವ ಸೆಲ್ನಲ್ಲಿ ಈ ದಿನಪತ್ರಿಕೆ ಇದೆಯಲ್ಲ ಅಲ್ಲಿ ಟಿವಿ ಇರುವಂಥದ್ದು, ಅಥವಾ ಯಾವ ಸೆಲ್ನಲ್ಲಿ ಈ ಕ್ಯಾಲೆಂಡರ್ ಇದೆಯಲ್ಲ ಅಲ್ಲಿ ಟಿವಿ ಇರ್ತಕ್ಕಂಥದ್ದು. ಉಮೇಶ್ ರೆಡ್ಡಿ ಸೆಲ್ನಲ್ಲಿ ಟಿವಿ ಇದೆ, ಈ ತರುಣ್ ಸೆಲ್ನಲ್ಲಿ ಟಿವಿ ಇದೆ. ಯಾಕೆ ಬೇಕು ಅವ್ರಗಳಿಗೆ ಟಿವಿ? ಮೊಬೈಲ್ ಯಾಕೆ ಬೇಕು? ಅದನ್ನ ಕೈದಿಗಳು ಅಂತಾರ ಅವ್ರನ್ನ. ಯಾರ್ಯಾರಿಗೆ ಕನೆಕ್ಟೆಡ್ ಇರ್ತಾರ ಅವರು, ಏನೇನು ಕೃತ್ಯಗಳನ್ನ ಮಾಡ್ತಾರೆ?
ಪ್ರಸನ್ನಾಗ್ರಹಾರದ ಈ ಕಳ್ಳಾಟವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಇದೀಗ ಅಧಿಕಾರಿಗಳು ಇದು ಹಳೆ ವಿಡಿಯೋ ಅಂತ ಹೇಳಿ ನುಣುಚಿಕೊಳ್ಳೋ ಅಂತ ಯತ್ನವನ್ನ ಮಾಡಿದ್ರ. ಯಾಕಂತಂದ್ರೆ ಇದು ಹಳೆ ವಿಡಿಯೋ ಆದ್ರೆ ನವೆಂಬರ್ 2025 ನವೆಂಬರ್ 6, 2025 ದಿನಪತ್ರಿಕೆ ಅಲ್ಲಿದೆ. ಅದೇ ರೀತಿನಲ್ಲಿ ಅಲ್ಲಿನ ಕ್ಯಾಲೆಂಡರ್ ಮೇಲೆ 2025 ಅಂತ ನಮೂದಾಗಿದೆ. 2025 ಕ್ಯಾಲೆಂಡರ್ ಗೋಡೆ ಮೇಲೆ ರಾರಾಜಿಸ್ತಾ ಇದೆ. ಇನ್ನೇನ್ ಬೇಕು ನಿಮಗೆ? ಇದೇ ವರ್ಷ ನವೆಂಬರ್ ಅಲ್ಲಿ ಈಗ ಪ್ರಸಕ್ತ ನಡೀತಾ ಇರುವಂತ ಸ್ಥಿತಿ ಇದು ಪರಪನಾಗ್ರಹಾರ ಜೈಲಿನಲ್ಲಿ. ಇನ್ನೇನ್ ಬೇಕು? ಈ ಒಂದು ವಿಚಾರದಿಂದ ನುಣುಚಿಕೊಳ್ಳುವಂತ ಯತ್ನ ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿರೋ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ನೋನೋ ಹಿಂಗಾಗ್ಬಾರ್ದು ಅಂತ ಒಂದು ಆರಾಮದಾಯಕ ಶೈಲಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇರೋದನ್ನ ನೋಡಿದ್ರೆ, ನೋಡಿ ದೃಶ್ಯಗಳು ನೋಡಿ, ಇದನ್ನ ಝೂಮ್ ಇನ್ ಮಾಡಿ ನೋಡಿ, ಇದರಲ್ಲಿ ಏನಿದೆ ಡೀಟೇಲ್ಸ್. 2025 ದಿನಾಂಕ. ಹಾಗೇನೆ ಅಲ್ಲಿ ಟೇಬಲ್ ಮೇಲೆ ದಿನಪತ್ರಿಕೆ ಕಾಣುತ್ತೆ, ಇದು ಗೋಡೆ ಮೇಲೆ ಇರ್ತಕ್ಕಂಥ ಕ್ಯಾಲೆಂಡರ್ ಕಾಣುತ್ತೆ. ದಿನಪತ್ರಿಕೆ ನೋಡಿ, ಟೈಮ್ಸ್ ಆಫ್ ಇಂಡಿಯಾ ಮೇಲಿರೋ ಡೇಟ್ ನೋಡಿ, ಏನ್ ಡೇಟ್ ಅದು ಅಂತ. ನವೆಂಬರ್ 6, 2025. ಅಂದ್ರೆ ಯಾವಾಗ ನಡೆದಿರೋದು ಇವೆಲ್ಲ? ಯಾವಾಗಿನ ವಿಡಿಯೋ ಇದು? ಈಗ ಪ್ರಸಕ್ತ ಸೆಂಟ್ರಲ್ ಜೈಲ್ನಲ್ಲಿ ಈ ಪರಿಸ್ಥಿತಿ ಇದೆ. ಪಾರ್ಟಿ ಮಾಡ್ತಾರೆ, ಡ್ರಮ್ಸ್ ಬಡ್ಕೊಂಡು ಪಾರ್ಟಿ ಮಾಡ್ತಾರೆ, ಫೋನ್ ಬಳಸ್ತಾರೆ, ಮತ್ತು ಬೇಕಾದ್ದೆಲ್ಲ ಸಿಗುತ್ತೆ ಅನ್ನೋ ಪರಿಸ್ಥಿತಿ ಇದೆಯಾ? ಸೆಲ್ನಲ್ಲಿ ಟಿವಿ ಇರ್ತಕ್ಕಂಥದ್ದು, ಯಾವ ಸೆಲ್ನಲ್ಲಿ ಈ ದಿನಪತ್ರಿಕೆ ಇದೆಯಲ್ಲ ಅಲ್ಲಿ ಟಿವಿ ಇರುವಂಥದ್ದು, ಅಥವಾ ಯಾವ ಸೆಲ್ನಲ್ಲಿ ಈ ಕ್ಯಾಲೆಂಡರ್ ಇದೆಯಲ್ಲ ಅಲ್ಲಿ ಟಿವಿ ಇರ್ತಕ್ಕಂಥದ್ದು. ಉಮೇಶ್ ರೆಡ್ಡಿ ಸೆಲ್ನಲ್ಲಿ ಟಿವಿ ಇದೆ, ಈ ತರುಣ್ ಸೆಲ್ನಲ್ಲಿ ಟಿವಿ ಇದೆ. ಯಾಕೆ ಬೇಕು ಅವ್ರಗಳಿಗೆ ಟಿವಿ? ಮೊಬೈಲ್ ಯಾಕೆ ಬೇಕು? ಅದನ್ನ ಕೈದಿಗಳು ಅಂತಾರ ಅವ್ರನ್ನ. ಯಾರ್ಯಾರಿಗೆ ಕನೆಕ್ಟೆಡ್ ಇರ್ತಾರ ಅವರು, ಏನೇನು ಕೃತ್ಯಗಳನ್ನ ಮಾಡ್ತಾರೆ.